ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಹಾಗೂ ಆರ್ಥಿಕ ವಲಯದಲ್ಲಿ ಅತ್ಯಂತ ಆಶ್ಚರ್ಯಕರ ಬೆಳವಣಿಗೆಯೊಂದು ಸಂಭವಿಸಿದೆ. ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲವನ್ನ ಅತ್ಯಂತ ಕಡಿಮೆ ಬೆಲೆಗೆ ಪೂರೈಸುತ್ತಿದ್ದ ರಷ್ಯಾ ದೇಶವು ಇದೀಗ ತನ್ನದೇ ದೇಶದಲ್ಲಿ ಎದುರಾಗಿರುವ ತೈಲ ಕೊರತೆಯನ್ನು ನೀಗಿಸಲು ಭಾರತದಿಂದಲೇ ಸಂಸ್ಕರಿಸಿದ ಪೆಟ್ರೋಲ್ ಖರೀದಿಸಲು ಆರಂಭಿಸಿದೆ. ಉಕ್ರೇನ್ ಸೇನೆಯು ಇತ್ತೀಚೆಗೆ ರಷ್ಯಾದ ಪ್ರಮುಖ ಇಂಧನ ಸಂಸ್ಕರಣಾ ಘಟಕಗಳ ಮೇಲೆ ನಡೆಸಿದ ನಿರಂತರ ಡ್ರೋನ್ ದಾಳಿಗಳೇ ಈ ಪ್ರಮುಖ ಜಾಗತಿಕ ಇಂಧನ ಬಿಕ್ಕಟ್ಟಿಗೆ ಪ್ರಮುಖ ಕಾರಣ ಎಂದು ವಿಶ್ಲೇಷಿಸಲಾಗಿದೆ. ಈ ಭೀಕರ ದಾಳಿಗಳ ಪರಿಣಾಮವಾಗಿ ರಷ್ಯಾದ ಒಟ್ಟು ತೈಲೋತ್ಪಾದನೆಯು 30% ಕುಸಿದಿದ್ದು, ದೇಶದ ಪ್ರಮುಖ ನಗರಗಳ ಇಂಧನ ಬಂಕ್ಗಳಲ್ಲಿ ಪೆಟ್ರೋಲ್ಗಾಗಿ ವಾಹನಗಳ ದೀರ್ಘ ಸರತಿ ಸಾಲುಗಳು ಕಂಡುಬರುತ್ತಿವೆ. ಆಂತರಿಕ ತೈಲ ಬಿಕ್ಕಟ್ಟನ್ನು ತಕ್ಷಣವೇ ನಿವಾರಿಸಲು ಮಾಸ್ಕೋ ಸರ್ಕಾರವು ತುರ್ತಾಗಿ ತೈಲ ಪೂರೈಸುವಂತೆ ನವದೆಹಲಿಗೆ ಅಧಿಕೃತವಾಗಿ ಮನವಿ ಮಾಡಿತ್ತು. ಮಿತ್ರ ರಾಷ್ಟ್ರದ ಕೋರಿಕೆಗೆ ತಕ್ಷಣವೇ ಸ್ಪಂದಿಸಿರುವ ಭಾರತವು ಮೊದಲ ಹಂತದಲ್ಲಿ ಸುಮಾರು 5 ಲಕ್ಷ ಬ್ಯಾರೆಲ್ಗಳಷ್ಟು ಸಂಸ್ಕರಿಸಿದ ಪೆಟ್ರೋಲ್ ಅನ್ನು ಈಗಾಗಲೇ ರಷ್ಯಾಕ್ಕೆ ಯಶಸ್ವಿಯಾಗಿ ರಫ್ತು ಮಾಡಿದೆ. ಇದರ ಜೊತೆಗೆ ತೈಲ ತುಂಬಿದ ಇನ್ನು 2 ಬೃಹತ್ ಹಡಗುಗಳ ರಷ್ಯಾದತ್ತ ಪ್ರಯಾಣ ಬೆಳೆಸಿವೆ. ವಿಶೇಷವೇನೆಂದ್ರೆ, ಕಳೆದ ಜೂನ್ ತಿಂಗಳಿನಲ್ಲಿ ಭಾರತವು ಪ್ರತಿದಿನ ಸರಾಸರಿ 27 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನ ರಷ್ಯಾದಿಂದ ಆಮದು ಮಾಡಿಕೊಂಡಿತ್ತು. ಇದೀಗ ರಷ್ಯಾದಲ್ಲೇ ಇಂಧನ ಅಭಾವ ಸೃಷ್ಟಿಯಾಗಿರುವುದರಿಂದ ಭಾರತದ ಆಧುನಿಕ ರಿಫೈನರ್ಗಳಲ್ಲಿ ಸಂಸ್ಕರಿಸಲ್ಪಟ್ಟ ಇಂಧನವನ್ನ ರಷ್ಯಾ ಮರಳಿ ಪಡೆದುಕೊಳ್ಳುತ್ತಿದೆ. ಈ ಅಭೂತಪೂರ್ವ ವಾಣಿಜ್ಯ ವ್ಯವಹಾರವು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಹಾಗೂ ತೈಲ ಸಂಬಂಧವನ್ನ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಗಟ್ಟಿಗೊಳಿಸಿದೆ. ಈ ಮಹತ್ವದ ವಿದ್ಯಮಾನವು ಮುಂಬರುವ ದಿನಗಳಲ್ಲಿ ಜಾಗತಿಕ ಇಂಧನ ಮಾರುಕಟ್ಟೆಯ ಸಮೀಕರಣಗಳನ್ನು ಬದಲಾಯಿಸುವ ಮುನ್ಸೂಚನೆ ನೀಡಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.